ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡುತ್ತಿರುವುದು ಪ್ರಸಿದ್ಧ ಸ್ಥಳವಾಗಿರುವಂಥ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರುವಂಥ ಬನಶಂಕರಿ ದೇವಿಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ನೋಡೋದಾದರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚೊಳಚೆಗುಡ್ಡ ಎಂಬ ಗ್ರಾಮದಲ್ಲಿ ಈ ದೇವಸ್ಥಾನ ಬರುತ್ತೆ. ತುಂಬಾ ಅತ್ಯಂತ ಶಕ್ತಿ ಪೀಠಗಳಲ್ಲಿ ಒಂದಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬಾ ಜನ ಬರ್ತಾರೆ, ಜಾತ್ರೆ ತುಂಬ ವಿಜೃಂಭಣೆಯಿಂದನೇ ಆಗತ್ತೆ. ಇದ್ರದ್ದು ಇತಿಹಾಸ ನೋಡೋಣ, ಇದ್ರದ್ದು ಯಾವಾಗ ಸ್ಟಾರ್ಟ್ ಆಯಿತು, ಎಲ್ಲಿದೆ, ಯಾವ ಥರ ಹೋಗ್ಬೋದು ಎಲ್ಲದನ್ನು ನೋಡೋಣ. ಬನಶಂಕರಿ ಎಂಬ ಹೆಸರು ಯಾಕೆ ಬಂತು ಅಂತ ಫಸ್ಟ್ ನೋಡೋದಾದರೆ, ಬನ ಎಂದರೆ ನಿಮಗೆಲ್ಲ ಗೊತ್ತೇ ಇರ್ತದೆ, ಬನ ಅಂದರೆ ವನ, ಆಯಿತಾ, ವನ. ಶಂಕರಿ ಅಂದರೆ ಪಾರ್ವತಿ ದೇವಿಯ ಒಂದು ರೂಪ. ಸೊ ಇವಳಿಗೆ ಪಾರ್ವತಿ ದೇವಿಯ ಒಂದು ರೂಪವನ್ನು ತಾಳಿದಕ್ಕೋಸ್ಕರ ಇವರಿಗೆ ಬನಶಂಕರಿ, ವನಶಂಕರಿ, ಶಾಕಾಂಬರಿ ದೇವಿ ಅಂತ ಕೂಡ ಕರೀತಾರೆ. ಪಾರ್ವತಿ ದೇವಿಯ ಒಂದು ರೂಪ ಅಂತಲೇ ಹೇಳ್ಬೋದು. ಇದು ಬನಶಂಕರಿಯ ಹೆಸರಿನ ಕತೆ, ಆಯ್ತಾ. ಇವಾಗ ಬನಶಂಕರಿ ಅವತಾರ ಯಾವ ಥರ ಬಂತು, ಹೇಗೆ ಬಂತು ಅಂತ ನೋಡೋದಾದರೆ, ಹಿಂದೆ ಪುರಾಣಗಳ ಪ್ರಕಾರ ದುರ್ಗಮಾಸುರ ಎಂಬ ರಾಕ್ಷಸ ಋಷಿ ಮನಿಗಳಿಗೆ ಮತ್ತು ದೇವತೆಗಳಿಗೆಲ್ಲ ತುಂಬಾ ಕಾಟ ಕಿರುಕುಳವನ್ನು ಕೊಡುತ್ತಿದ್ದ. ಆದ ಕಾರಣದಿಂದ ಭೂಮಿಯೆಲ್ಲ ಬರಡಾಗಿ ಹೋಗಿತ್ತು ಅಂತಲೇ ಹೇಳ್ಬೋದು. ಭೂಮಿ ಬರಡಾಗಿ ಹೋದಾಗ ಏನೂ ಇರಲ್ಲ ಅಲ್ವಾ, ಬೇಳೆ ಇರಲ್ಲ, ಸೊಪ್ಪಿರಲ್ಲ, ತರಕಾರಿ ಇರಲ್ಲ, ಹಣ್ಣು ಇರಲ್ಲ, ದವಸ ಧಾನ್ಯ ಏನೂ ಇರಲ್ಲ. ಆ ಕಾರಣದಿಂದಾಗಿ ಪಾರ್ವತಿ ದೇವಿಯ ಒಂದು ರೂಪವನ್ನು ತಾಳಿ ಬನಶಂಕರಿ ದೇವಿ ರೂಪ ತಾಳಿದ್ಲಂತಲೇ ಹೇಳ್ಬೋದು, ಆಯಿತಾ. ಆಗ ದೇವಿ ಪಾರ್ವತಿ ಶಾಕಾಂಬರಿ ದೇವಿಯಾಗಿ ಅವತರಿಸಿ ಇಲ್ಲಿ ಭೂಮಿಯೆಲ್ಲ ಬರಡಾದಾಗ ಇಲ್ಲಿ ಹಣ್ಣು, ದವಸ ಧಾನ್ಯ, ತರಕಾರಿ, ಸೊಪ್ಪು ಎಲ್ಲವನ್ನು ಜೀವಿಗಳನ್ನು ರಕ್ಷಿಸಿದ್ದರಿಂದ ಇದಕ್ಕೆ ಇವಳಿಗೆ ಅನ್ನ ನೀಡುವ ತಾಯಿ ಎಂದು ಕೂಡ ಭಕ್ತರು ನೀಡುತ್ತಾರೆ. ನೀವು ಇನ್ನೊಂದು ನೋಡಿದರೆ ಬನಶಂಕರಿಗೆ ಪಲ್ಯದ ಹಬ್ಬ ಅಂತ ಮಾಡ್ತಾರೆ. ಫುಲ್ಲು ಎಲ್ಲ ತರಕಾರಿಗಳಿಂದ ಆಹಾರವನ್ನು ಮಾಡಿ ಹಾಕಿರ್ತಾರೆ. ಜಾತ್ರೆ ಸಮಯದಲ್ಲಿ ಬರುತ್ತೆ ಅದು ಬನಶಂಕರಿ ದೇವಿಯ ಒಂದು ಮಹತ್ವದ ಬಂದಿರತಕ್ಕಂಥ ಪುರಾಣಗಳ ಕಥೆ ಅಂತಲೇ ಹೇಳ್ಬೋದು. ಇತಿಹಾಸ ನೋಡೋದಾದರೆ ಬನಶಂಕರಿ ಯಾವಾಗಿಂದಿದ್ದು ರೀಸೆಂಟ ಹಳೆದಂದರೆ 7 ಮತ್ತು 8ನೇ ಶತಮಾನದ ಬಾದಾಮಿ ಚಾಲುಕ್ಯರ ಕಾಲದಿಂದ ಇರುವಂಥ ಇದು ದೇವಸ್ಥಾನ. ಆವಾಗ ತುಂಬ ಚಿಕ್ಕದಾಗಿತ್ತು. ಆದಮೇಲೆ ವಿಜಯನಗರ ಸಾಮ್ರಾಜ್ಯ, ಬೇರೆ ಬೇರೆ ಸಾಮ್ರಾಜ್ಯ ರಾಜರೆಲ್ಲ ಇದನ್ನು ಜೀರ್ಣೋದ್ಧಾರ ಮಾಡಿದರು. ಬೇರೆ ಬೇರೆ ರಾಜವಂಶಗಳಿಂದ ಜೀರ್ಣೋದ್ಧಾರವಾಯಿತು ಅಂತಲೇ ಹೇಳ್ಬೋದು. ದೇವಾಲಯದ ವಿಶೇಷತೆ ನೋಡೋದಾದರೆ ಇಲ್ಲಿ ಹರಿದ್ರಾ ತೀರ್ಥ ಅಂತ ಇದೆ. ದೇವಸ್ಥಾನದ ಮುಂಭಾಗದಲ್ಲಿ ಹರಿದ್ರಾ ತೀರ್ಥ ಅಂತ ಇದೆ. ಈ ತೀರ್ಥದಲ್ಲಿ ತುಂಬಾ ಅತ್ಯಂತ ಪ್ರಾಮುಖ್ಯವಾದ ತೀರ್ಥ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಏನೋ ವಿಷಯ ಅಂದರೆ, ಯಾರಿಗೇ ಆಗಲಿ ಫಸ್ಟ್ ಗಂಡು ಮಗು ಹುಟ್ಟಿದಾಗ ಇಲ್ಲಿ ಈ ತೀರ್ಥದಲ್ಲಿ ಪುಟ್ಟೆಯಲ್ಲಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸ್ತಾರೆ ಎಂಬ ನಂಬಿಕೆ ಕೂಡ ಇದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಮತ್ತೇನೋ ನೋಡ್ಬೋದು, ಧ್ವಜಸ್ತಂಭ ನೋಡ್ಬೋದು. ಅದಾದಮೇಲೆ ದೀಪಗಳ ಸ್ತಂಭ ನೋಡ್ಬೋದು. ನೀವು ಫುಲ್ ಒಂದು ದೊಡ್ಡದು ದೀಪಗಳ ಸ್ತಂಭ ಇದೆ. ಜಾತ್ರೆ ಸಮಯದಲ್ಲಿ ತುಂಬ ದೀಪ ಎಲ್ಲ ಹಚ್ತಾರೆ ಅಂತಲೇ ಹೇಳ್ಬೋದು. ಬನಶಂಕರಿ ದೇವಿ ಜಾತ್ರೆ ತುಂಬಾ ಅದ್ದೂರಿಂದ ಆಗತ್ತೆ. ಎಷ್ಟು ಅಂಗಡಿ, 1 ತಿಂಗಳು ಜಾತ್ರೆ ನಡೆಯುತ್ತೆ ಅಂತಲೇ ಹೇಳ್ಬೋದು. ಯಾವಾಗ ಬರತ್ತಪ್ಪ ಅಂತಂದರೆ ಪುಷ್ಯ ಮಾಸ ಅಂದರೆ ಜನವರಿ ಫೆಬ್ರವರಿ ಟೈಮಲ್ಲಿ ಬನಶಂಕರಿ ದೇವಿಯ ಜಾತ್ರೆ ಆಗೋದ. ಲಕ್ಷಾಂತರ ಜನ ಬಂದಿರ್ತಾರೆ. ಬೇರೆ ಬೇರೆ ಊರುಗಳಿಂದ ರಥೋತ್ಸವ, ಪೂಜೆ ಪುನಸ್ಕಾರಗಳೆಲ್ಲ ಆಗ್ತಾ ಇರತ್ತೆ ಅಂತಲೇ ಹೇಳ್ಬೋದು. ಈ ದೇವಿಯ ಈ ಗುಡಿಯ ದರ್ಶನ ಸಮಯ ನೋಡೋದಾದರೆ ಬೆಳಿಗ್ಗೆ 6 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಅಲ್ಲಿ ನೀವು ಅಭಿಷೇಕ ಏನೇನಿತ್ತು ಎಲ್ಲ ನೋಡಬಹುದು. ಅದಾದಮೇಲೆ ಮಧ್ಯಾಹ್ನ 1 ಗಂಟೆವರೆಗೂ ದೇವಸ್ಥಾನ ತೆಗೆದಿರುತ್ತೆ. ಮತ್ತು ಸಂಜೆ 4 ಗಂಟೆಗೆ ಓಪನ್ ಆಗುತ್ತೆ. ರಾತ್ರಿ 9 ಗಂಟೆವರೆಗೂ ಈ ದೇವಸ್ಥಾನ ತೆರೆದಿರುತ್ತದೆ. ಪ್ರವೇಶ ಶುಲ್ಕ ಬಂದ್ಬಿಟ್ಟು ಉಚಿತ. ಅಲ್ಲಿ ಬೇರೆ ಬೇರೆ ಟಿಕೆಟ್ಸ್ ಕೂಡ ಇದೆ. ಶೀಘ್ರ ದರ್ಶನ ಎಲ್ಲ 50 ರೂಪಾಯಿ ಟಿಕೆಟ್ ಇದೆ. ಪಂಚಾಮೃತ ಇದೆ, ಕುಂಕುಮಾರ್ಚನೆ ತುಂಬ ಜನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ಮಾಡ್ತಾರೆ. ತುಂಬಾ ಅತ್ಯಂತ ಶಾಂತಿಯುತವಾದ ಜಾಗ, ಪ್ರಶಾಂತವಾದ ಜಾಗ ಅಂತಲೇ ಹೇಳ್ತೀನಿ. ಅದಾದಮೇಲೆ ನೀವು ಯಾವ ಥರ ಹೋಗ್ಬೋದು ಅಂತ ನೋಡೋದಾದರೆ, ಬಾದಾಮಿಯಿಂದ ಜಸ್ಟ್ 5 ಕಿಲೋಮೀಟರ್ಸ್ ಇದೆ ಅಂತ ಹೇಳಿದೆ. ಆಟೋಲಿ ನಿಮಗೆ 20 to 30 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಬಾಗಲಕೋಟೆಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಬಸ್ಸಸ್ ಎಲ್ಲ ಇದೆ. ಬಾದಾಮಿವರೆಗೂ ಬಸ್ಸಲ್ಲಿ ಬಂದ್ಬಿಟ್ಟು ಬಾದಾಮಿಂದ ನೀವು ಆಟೋಲ್ಲಿ ಹೋಗ್ಬಿಟ್ರು ಆಗುತ್ತೆ, ಆಯಿತಾ. ಭೇಟಿ ನೀಡಲು ಉತ್ತಮ ಸಮಯ ಯಾವುದು ಅಂದರೆ, ಯಾವಾಗಲೂ ಬಿಸಿಲುಗಾಲದಲ್ಲಿ ಬಾಗಲಕೋಟೆಗೆ ಬರಬೇಡಿ, ತುಂಬಾ ಬಿಸಿಲಿರುತ್ತೆ. ಅಕ್ಟೋಬರು ನವಂಬರ್ ಟೈಮಲ್ಲಿ ಬನ್ನಿ. ತುಂಬಾ ಚೆನ್ನಾಗಿರ್ತಕ್ಕಂಥ ಇದು ಅಂತಲೇ ಹೇಳ್ಬೋದು. ನೇಚರ್ ಆಗಿರ್ಬೋದು, ವ್ಯೂ ಆಗಿರ್ಬೋದು. ತುಂಬಾ ಅತ್ಯಂತ ಶಕ್ತಿಶಾಲಿ ಉಳ್ಳ ದೇವತೆ, ಶಕ್ತಿಪೀಠಗಳಲ್ಲಿ ಒಂದಾದ ದೇವತೆ. ರೂಮ್ ವ್ಯವಸ್ಥೆ ಕೂಡ ಇದೆ. ತುಂಬಾ ಚೆನ್ನಾಗಿ ಆರ್ಗನೈಸೇಷನ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಅದಾದಮೇಲೆ ಬನಶಂಕರಿ ದೇವಿಯ ಪವಾಡವನ್ನು ನೋಡೋಣ. ಬನಶಂಕರಿ ದೇವರದು ಮಹತ್ವ ಅಥವಾ ಗುಡಿಗೆ ಹೋಗೋದ್ರಿಂದ
ಪೂಜೆ ಮಾಡೋದ್ರಿಂದ ನಡೆದುಕೊಳ್ಳೋದ್ರಿಂದ ಏನೇನಾಗುತ್ತೆ ಅಂತ ನೋಡೋದಾದರೆ, ನಿಮಗೇನಾದರೂ ಮದುವೆ ಆಗಬೇಕು, ಸಂತಾನ ಆಗಬೇಕು, ಅಥವಾ ಮನಸ್ಸಿಗೆ ಶಾಂತಿ ಬೇಕು, ಉದ್ಯೋಗ ಬೇಕು ಅಂತ ಅನ್ನೋರಿಗೆ ತುಂಬ ಜನ ಇಲ್ಲಿ ನಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ನಂಬಿಕೆಗಳ ಪ್ರಕಾರ. ಅದಾದಮೇಲೆ ಇನ್ನೊಂದೇನು ಅಂತಂದರೆ, ಈ ಊರಲ್ಲಿ ಏನಾದರೂ ಬರಗಾಲ ಆಗಿದ್ದಾಗ, ಏನಾದರೂ ಕಷ್ಟ ಆಗಿದ್ದಾಗ ಜನರು ಈ ದೇವಿ ಮೊರೆ ಹೋಗ್ತಾರೆ. ಅವರಿಗೆ ತುಂಬಾ ಅತ್ಯಂತ ಉಳ್ಳ ಸಂದೇಶ, ಅತ್ಯಂತ ಉಳ್ಳ ನಂಬಿಕೆ ಈ ದೇವಿ ಮೇಲಿದೆ ಅಂತಲೇ ಹೇಳ್ಬೋದು. ಆ ಪ್ರದೇಶದ ಜನರಿಗೆ ಎಲ್ಲರೂ ಡಿಫ್ರೆಂಟ್ ಅಂದರೆ ವಿಧವಾದ ಪೂಜೆಗಳನ್ನೆಲ್ಲ, ದೇವಿಗೆ ಹರಿಕೆಗಳನ್ನೆಲ್ಲ ಸಲ್ಲಿಸ್ತಾರೆ. ಅಂದರೆ ಎಣ್ಣೆಯ ದೀಪ ಆಗಿರ್ಬೋದು, ವಿಶೇಷ ಪೂಜೆ, ತೆಂಗಿನಕಾಯಿ ಒಡೆಯೋದು, ಆಮೇಲೆ ನಿಂಬೆ ಹಣ್ಣಿಂದು ದೀಪ ಮಾಡಿ ಹಚ್ಚೋದು. ತುಂಬಾ ಇತಿಹಾಸ ಉಳ್ಳ ದೇವಿಯಾಗಿರೋದ್ರಿಂದ, ತುಂಬ ವರ್ಷಗಳ ಕಾಲ ನಡ್ಕೊಂಡು ಬಂದಿರತಕ್ಕಂಥ ದೇವಿಯಾಗಿರೋದ್ರಿಂದ ತುಂಬ ಜನ ನಡೆದುಕೊಳ್ತಾರೆ ಅಂತಲೇ ಹೇಳ್ಬೋದು. ಏನೇ ಕಷ್ಟ ಇದ್ದರೂ ಮನಸ್ಸಿಗೆ ನೆಮ್ಮದಿ, ಶಾಂತಿ ಬೇಕಂದರೆ ಈ ದೇವಸ್ಥಾನಕ್ಕೆ ಹೋಗ್ತಾರೆ. ದಯವಿಟ್ಟು ಯಾರ್ಯಾರು ಹೋಗಿಲ್ಲೋ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ತುಂಬ ಶಾಂತಿಯುತವಾದ ಜಾಗ. ಜಾತ್ರೆ ಸಮಯದಲ್ಲಿ ಹೋಗಿ ಬನ್ನಿ. ಎಲ್ಲ ವಿಧವಾದ ಪ್ರತಿಯೊಂದು ಅಂಗಡಿಗಳನ್ನೆಲ್ಲ ಹಾಕಿರ್ತಾರೆ. ನಾನು ಕೂಡ ಒಂದ್ಸಲ ಹೋಗಬೇಕು ಅಂತ ಇದ್ದೀನಿ, ನೀವು ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಬನಶಂಕರಿ, ಶಾಕಾಂಬರಿ, ವನಶಂಕರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆ ನಂಬಿಕೆ ಬರಲಿ, ಮನಸ್ಸಿಗೆ ಶಾಂತಿ ಬರಲಿ, ಎಲ್ಲರೂ ಏನೇನು ಅಂದ್ಕೊಂಡಿದ್ದಾರೆ ಅದೆಲ್ಲ ನೆರವೇರಲಿ ಅಂತ ಹೇಳ್ತಾ, ಬನಶಂಕರಿ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.